ನಿಮ್ಮ ಪಿ ಜಿ ಊಟ ತುಂಬ ಚೆನ್ನಾಗಿದೆ, ನಮ್ಮ ಹಾಸ್ಟೆಲ್ ಊಟ ಥರನೇ ಇದೆ. ಮಧು, ಯಾರದು ಶರತ್? ಮಧು 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 ಏನಾಯ್ತು? ಸ್ವಾತಿ, ಯಾಕ ಮೆಂಟಲ್ ವಿಷಯ? ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು. ಅದು ಇಂಟ್ರೆಸ್ಟಿಂಗ್ ಅಲ್ಲ, ಇರಿಟೇಟಿಂಗ್ ಕ್ಯಾರೆಕ್ಟರ್. ನನ್ನ ಫ್ರೆಂಡ್ ಒಬ್ಳು ಶೀತಲ್ ಅಂತ ಇದ್ಲು. ಏನೋ ಅವ್ನು ಇಷ್ಟ ಆಗಿ ಅವನಿಗೆ ಪ್ರಪೋಸ್ ಮಾಡೋಕ್ಕಂತ ಹೋದ್ಲು. ಶರತ್, ಐ ಲವ್ ಯು. ಈ ಕಿವಿಲಿ ಗುಗ್ಗೆ ಪಗ್ಗಿದ್ದ ಕರೆಕ್ಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನನ್ನ ಹಿಂದೆ ಎಷ್ಟೊಂದು ಜನ ಹುಡುಗರು ಬಿದ್ದಿದ್ದಾರೆ, ಆದರೆ ನೀನು ಹುಚ್ಚಿಡ್ಸಿದಷ್ಟು ಬೇರೆ ಯಾರೂ ನನಗೆ ಹುಚ್ಚಿಡ್ಸಿಲ್ಲ. ಪ್ಲೀಸ್ ನನ್ನ ಪವಿತ್ರವಾದ ಪ್ರೀತಿನ ಒಪ್ಕೋ. ನಾನೇನು ಒಂದು ಹತ್ತನೇ ಅವನ. ನೀನು 9 ಚಾನಲ್ ಲೈನ್ ನೋಡಿಸಿದ್ದಲ್ಲ, ಅದರಲ್ಲಿ ಯಾರಿಗಾದರೂ ಯಾವನಿಗಾರು 8 ಚಾಕ್ಲೇಟ್ ಕೊಡ್ಸಿದ್ಯಾ ನೀನು? ಯು ನೋ ವಾಟ್, ನನ್ನ ಹತ್ರ 50 ಪೈಸಾ ಚೇಂಜ್ ಇರಲಿಲ್ಲ. ಶಬಾಷ್. ಬಟ್ ನಾನು ಅವ್ರ ಹತ್ರ ಏನೂ ಕೇಳ್ತಿರ್ಲಿಲ್ಲ. ಅವರಾಗೆ ಬಂದು ಏನೇನೋ ಕೊಡ್ತಿದ್ರು. ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ತಗೋತಿದ್ದೆ ಅಷ್ಟೇ. ಶರತ್, ಈಗ ಅದೆಲ್ಲ ಯಾಕೆ ಬಿಡು. ಈಗೇನು ತಾಯಿ, ಈ ಬೀಡಿಗಿಂದ ನಾನು ಅರ್ಬೇಕಾ ಅಥವಾ ನಿನ್ನನ್ನು ತಳ್ಬೇಕಾ? ಶರತ್, ಜೋಕ್ ಮಾಡ್ತಾ ಇದ್ಯಾ? ಈ ಇಕ್ಕೆ ಪಡಿಕೆ ತಲೆ ಮೇಲೆ ತಾಕ್ಬಿಡ್ತೀನಿ. ಲವ್ ಅಂತೆಲ್ಲ ಹೊಗೆ. ಅಮ್ಮ, ಯಾಕಂಗ ಅವನು? ಮಾಡಬೇಕಪ್ಪ, ಮಾಡಲೇಬೇಕು. ನಮ್ಮ ಕಾಲೇಜ್ ಟಾಪರ್ ಅವನು. ಏನು ಪ್ರಾಂಶುಪಾಲ ಅಂತೇಳ? ಇವ್ಮೆಗೋನ ಕೈಯೆಲ್ಲ ಕಾಲು ಅಂದ್ಕೊಂಡು ಹೇಳ್ತೀನಿ, ದಯವಿಟ್ಟು ಫಾರಮಿಗೆ ಅಟೆಂಡ್ ಆಗಬೇಡಪ್ಪ. ನೀವೇನು ಸಾರ್, ನಾನು ಸೆಲೆಕ್ಟ್ ಮಾಡ್ದಿದ್ರೆ ಆಗದಪ್ಪ. ಅದು ಹೆಂಗಯ್ಯ ಆಗುತ್ತೆ? ನೀನು ನಮ್ಮ ಕಾಲೇಜ್ ಟಾಪರು. ನಮ್ಮ ಕಾಲೇಜ್ ಕೀರ್ತಿ ಪತಾಕಿನಾ ಕೀರ್ತಿ ಪತಾಕಿನ ಆರ್ಸೋಕ್ಕಿಂತ ಕಿತ್ತೋಕೋದ್ರಲ್ಲೇ ಮಜಾ ಇದೆ. ಹೋಗಲ್ಲ. Mr. Sharath from Global College. This is the last call for you, Mr. Sharath. ಹೇ ಲುಕ್, ಹೀ ಸ್ಲೀಪಿಂಗ್. ಈಗ ನೀನು ಹೋಗ್ತೀಯೋ ನಾನು ಹೋಗ್ಲೋ? ಸರಿ, ನಾನು ಹೋಗ್ತೀನಿ. ಇದೇನು ಸರ್? ಅದು ಬೆಳಗ್ಗೆ ಮುದಿನ ಬಂದುಬಿಟ್ಟಿದ್ದೆ, ನಿದ್ದೆ ಬಂದುಬಿಡ್ತು. ಏನು ಹೇಳಬೇಕು? ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ವಾ, ಈ ವೇದಿಕೆ ಮೇಲೆ ಕೋಟಿ ಇನ್ವೆಸ್ಟ್ಮೆಂಟ್ ಇದೆ, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಎಲ್ಲ ಹೇಳ್ಬಿಟ್ರು. ಆದರೆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಹೆಂಗೆ ಮಾಡೋದಂತೆ ಒಬ್ಬರು ಹೇಳಿಲ್ಲ. ಎಲ್ಲಪ್ಪ ಹುಡ್ಕೋದು ಈ ಹುಡುಗಿರ್ನ. ಈ ಹುಡುಗಿರ್ಬೇಕಂದ್ರೆ 5 ಪೈಸೆ ಜನರಲ್ ನಾಲೆಜ್ ಇಲ್ವಲ್ಲ ನನಗೆ. ಅಲ್ಲ, ಒಂದು ಟ್ಯಾಂಕ್ಸ್ ಹೇಳೋದಕ್ಕೆ ಒಂದು ಹುಡುಗಿನ ನಾನು ಚೂಸ್ ಆಗೋಷ್ಟು ಹುಡ್ಕೋ ಅವಶ್ಯಕತೆ ಇದೆಯಾ? ಐಡಿಯಾ ಕ್ಯಾನ್ಸಲ್. ಹಾಯ್. ಹಾಯ್, ಥ್ಯಾಂಕ್ಸ್. ಯಾಕೆ? ಅದು ನಾನು ನಿದ್ದೆ ಮಾಡ್ತಿದ್ದಾಗ ತಿಗ್ನೆ ಥರ ಬಿಡಿಸ್ತಲ್ಲ, ಅದಕ್ಕೆ. ತಿಗಣೆನಾ? ವಾಟ್ ಎ ಕಂಪ್ಯಾರಿಸನಾ? ಸಾರಿ. ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಕೆ ಹೋಗೋಣವಾ ಇಬ್ರು? ಕಾಫಿ ಬಾಡಿ ಹೀಟು, ಕನ್ನ ಕುಡಿಯೋಕೆ ಹೋಗೋಣ? ಅದು ನಿಜ ಬಿಡಿ. ಈ ಹುಡುಗಿರಲ್ಲಿ 2 ಟೈಪು, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನೇಲು. ಹಾಲು ಯಾವುದು ಪೆನೇಲ್ ಯಾವುದು ಅಂತ ತಿಳ್ಕೊಂಡಷ್ಟು ಹುಡುಗರು ಆಯಾಸೇ ಮುಗ್ದೋಗ್ಬಿಡುತ್ತೆ. ಆದರೆ ನೀವು ಬಿಡಿ, ಪ್ಯೂರ್ ಹಾಲೆ, ಬೇರೆ ಹುಡುಗಿರ್ತಾರ, ಪೆನೇಲಲ್ಲ. ಯಾಕೆ? ಕಬ್ನಲ್ಲಿ ಹೇಳಿದ ತಕ್ಷಣ ಖುಷಿಯಾಗಿ ದುಡ್ಡು ಕೊಟ್ಟಲ್ಲ, ಅದಕ್ಕೆ. ಹೇ ಶರತ್, ಕಾಲೇಜ್ಗೆ ಹೋಗ್ತೀನಿ ಅಂತ ಇಲ್ಲೇನು ಮಾಡ್ತಾ ಇದೆಯಾ? ಸಿಗರೇಟ್ ಬೇರೆ ಕೈಯಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯ್ತಿ ತಂದೀನಿ, ಕಟ್ಕೋ. ಇದ್ಯಾಕೆ? ನಿನ್ನೆ ಅರ್ಧ ರಾತ್ರಿಲಿ ಯಾವುದೋ ಹುಡುಗಿ ಬಂದು ಎಬ್ಬಿಸ್ದಂಗೆ ಮೋಹಿನಿ ಥರ ಕಾಡ್ದಂಗೆ ಆಯ್ತೀವಿ ಅಂದಲ್ಲೋ, ಅದಕ್ಕೆ ತಾಯ್ತಾ ತಂದೀನಿ, ಕಟ್ಕೋ. ಇವರು ನಮ್ಮ ಜನಕ. ಶರತ್. ಜನಕ ಅಂದರೆ? ಅಪ್ಪ. ಹಾಂ, ನಮಸ್ತೆ ನಮಸ್ತೆ. ಓ, ಇವಳೇನಾ ನಮ್ಮ ವಂಶ ಬೆಳಗೋಳು? ಅಪ್ಪ, ಹೆಂಗೆ ಬಂದಂಗೆ ಆಟೋ ಕಳಿಸಿದ ಮನೆ ಹೋಗ್ಬಿಡು. ಹಾಯ್. ಬಾಯ್. ಅದು ಮೊನ್ನೆ ಹೇಳಕ್ಕೆ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಹೇಳಿದೆ. ಅಲ್ಲ, ನಿಮ್ಮ ನಂಬರ್ ಸಿಗ್ಬೋದಿತ್ತಲ್ವಾ? ಏಕೆ? ಇಬ್ಬರು ಸೆಕೆಂಡ್ ಸೆಲೆಕ್ಟ್ ಆಗಿದ್ದೀವಿ, ಏನಾದರೂ ಡಿಸ್ಕಷನ್? ಅಲ್ಲ, ನಾನು ಕಾಮರ್ಸ್ ಸ್ಟೂಡೆಂಟು, ನೀನು ಮೆಡಿಕಲ್ ಸ್ಟೂಡೆಂಟು, ನಮ್ಮಿಬ್ಬರ ಮಧ್ಯೆ ಏನು ಡಿಸ್ಕಷನ್ ಅಲ್ವಾ? ಓಕೆ. ರೀ, ತಗೊಳ್ಳಿ.
ಹಾಂ ಹೇಳಿ. 99 99 00 00 30 30 30 30 90. 90. ಹಾಗೆ ಒಂದು ಮೆಸೇಜು ಕಾಲ್ ಮಾಡಿಬಿಡಿ. ಫಸ್ಟ್ ಟೈಮ್ ಒಂದು ಹುಡುಗಿ ಹತ್ರ ನಂಬರ್ ಕೇಳ್ತಿರೋದು. ನಾನು ಅಷ್ಟೇ ಫಸ್ಟ್ ಟೈಮ್ ಒಂದು ಹುಡುಗನ ನಂಬರ್ ಇಸ್ಕೊತಿರೋದು. ನೀವು ಬಿಟ್ಟರೆ ಡಾಕ್ಟ್ರೇ, ನೀವು ತುಂಬ ಒಳ್ಳೆ ಹುಡುಗಿ, ಬೇರೆ ಹುಡುಗಿರ್ ಥರ ಅಲ್ಲ. ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಬಿಟ್ಟೆ ನಿಜ. ಆಗ್ತಿಲ್ಲಪ್ಪ, ನಾಳೆ ಸ್ವತಿ ಹೇಳ್ಬಿಡ್ಬೇಕು. ನನ್ನ ಮಗನ್ ನಾಳೆ ಯಾವಾಗ ಆಗ್ಬಿಡುತ್ತೋ. ಹಾಂ ಓಕೆ ಹಾಂ ಸಿಗೋಣ, ಬಾಯ್. ಹೇ ಬಾರೋ ಇಲ್ಲಿ, ಏನೋ ಮಾತಾಡಿದ್ರಿ ಅವಳ ಹತ್ರ. ಇನ್ಮೇಲೆ 100 ಮೀಟ್ರ್ ಡಿಸ್ಟೆನ್ಸ್ ಇರ್ಬೇಕು ಅವಳ ಹತ್ರ. ನಡಿ. ಶರತ್, ಸ್ವಾತಿಗೆ ಆಕ್ಸಿಡೆಂಟ್ ಆಗಿದೆ. ಫಸ್ಟ್ ಫ್ಲೋರ್ 3rd ರೂಮ್. ಶರತ್ ಶರತ್ ಏನ್ what's ಹೇಳಿದೆ wrong with you, ನಿಂಗೆ? ಶರತ್ ಶರತ್ ಹೇಳ್ದೆ ತಾನೇ? ಶರತ್ ನನಗೆ ಹೊಡ್ಬಿಟ್ಟ. ಏನಾಗಿದೆ ನಿಂಗೆ? ಅದು ಇವನಿಗೋಸ್ಕರ. ಅವ್ನು ನಂಗೆ ಹೆಲ್ಪ್ ಮಾಡ್ತಿದ್ದ ಅಷ್ಟೇ. ಯಾಕೆ ಒಳ್ಳೆ ಅನಾಗರಿಕರ ಥರ ಬಿಹೇವ್ ಮಾಡ್ತಾ ಇದ್ಯಾ? ನಿನ್ನೇನು ಭಾರಿ ಒಳ್ಳೆ ಹುಡುಗಿ ಅನ್ಕೊಂಡಿದ್ನಲ್ಲೇ, ನೀನು ಎಲ್ಲ ಹುಡುಗಿ ಥರನಾ? ನಿಂಗೇನೋ ಹೇಳಬೇಕಂತ ಬಂದಿದ್ದೆ, ಹೇಳ್ದೆ ಇದ್ದಿದ್ದೆ ಒಳ್ಳೇದಾಯಿತು. ಏನೋ ಕೊಟ್ಟೆ ಅಲ್ಲ. ಹಾಯ್ ಸ್ವಾತಿ, ನಾನು ಮಧು. ನನ್ನ ಮದುವೆ ಫಿಕ್ಸ್ ಆಗಿದೆ ಕಣೆ, ನೀನು ಬರಲೇಬೇಕು. ಕಂಗ್ರಾಟ್ಸ್ ಮಧು, ಅಫ್ಕೋರ್ಸ್ ಅಲ್ ಬಿ ದೇರ್. ನೋ ನಾರಾಯಣ ಮದುವೆ ಹೋಗೋಷ್ಟರಲ್ಲಿ ಸ್ವಾತಿನ ಮರಿತೀನಿ. ನಿಲ್ಸಪ್ಪ, ನಿಲ್ಸು ಬಾ. ಬೇಗ ಓಡಿಸಪ್ಪ, ಒಳ್ಳೆ ಜಟ್ಕಾ ಗಾಡಿ ಓಡಿಸ್ದಂಗೆ ಓಡಿಸ್ತಿದ್ಯಲ್ಲ. ಅಲ್ಲಿ ಹುಡುಗನ ಮನೆಯವನು ನನಗೋಸ್ಕರ ಕಾಯ್ತಿದ್ದಾನೆ. ನನ್ನ ಹತ್ರ ಅಜ್ಜಿ ಲೇಹ ಇದೆ. ಮಳೆ ನಿಂತೋದ್ರು ನಿಮ್ಮ ಮಾತು ನಿಲ್ಲಿಬಲ್ಲ ಅಜ್ಜಿ. ನಿಲ್ಸು, ಇಲ್ಲೇ ಇಳಿತೀನಿ ನಾನು. ಓಯ್, ನಮ್ಮ ಹುಡುಗಿಗೆ ಕರಾಟೆ ಬರುತ್ತೆ, ಜೋಪಾನ್ಮ ಕರ್ಕೊಂಡೋಗು. ದಾರಿಲಿ ಅದು ಇದು ಮಾಡ್ದೋ. ಆಯ್ತಜ್ಜಿ. ಏನ್ರಿ ಡಾಕ್ಟ್ರೇ, ನಾ ಕರೆದ್ರಂತೆ. ಯಾಕೋ ಮಂಗಳೂರಲ್ಲಿ ಅರ್ಜೆಂಟಾಗಿ ಚೌಟ್ರಿ ಬುಕ್ ಮಾಡಬೇಕಾ ಅಂತ. ಸ್ಟಾಪ್ ಇಟ್ ಶರತ್. ನಾನಾದ್ರೂ ಹೇಳಿದ್ನ ನಾನು ನಿಮ್ಗೆ ಲವ್ ಮಾಡ್ತಾ ಇದ್ದೀನಿ ಅಂತ? ಯಾಕೆ ಅವ್ರ ಹತ್ರ ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ರೀ, ಅವ್ನು ತಲೆ ತಿಂತಿದ್ದ ಅಂತ ಇರೋ ವಿಷಯ ಹೇಳ್ದೆ. ಏನಿರೋ ವಿಷಯ ಶರತ್? ಏನಿರೋ ವಿಷಯ? ಅದೇ, ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದಿದ್ದು. ಜೀವನದಲ್ಲಿ ಪ್ರೀತಿ ಅಂತ ಆದರೆ ಅದು ನಿಮ್ಮ ಮೇಲೇನೆ. ಪ್ಲೀಸ್ ಶರತ್, ನನಗೆ ಯಾವತ್ತೂ ನಿಮ್ಮೆಲ್ಲ ಲವ್ ಆಗಿಲ್ಲ. ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಿಬಿಡಿ. ಬಾರ ಇಲ್ಲಿ. ಏ ಶರತ್, ನಿನ್ನ ಕಾಲಿ ಬಿದ್ದು ಕೇಳ್ಕೊತೀನಿ ಕಣೋ. ನಿನ್ನ ಕೈಯಾರೆ ನನ್ನ ತಲೆ ಮೇಲಿಟ್ಟು ಕ್ಷಮಿಸಿದ್ದೀನಿ ಅಂತ ಹೇಳೋ. ಸ್ವಾತಿ ಇಲ್ಲೇ ಇದ್ದಾಳೆ, ಮನಸ್ಸು ಚೇಂಜ್ ಮಾಡ್ಕೊಂಡು ಬಂದು ಒಪ್ಕೊಬೋದು. ಕ್ಷಮಿಸಿದ್ದೀನಿ ಅಂತ ಹೇಳೋ. ಥೂ, ಹೇಳಲೇ. ಕ್ಷಮಿಸಿದ್ದೀನಿ. ಆದರೆ ಏನು ಪ್ರಯೋಜನ? ಅವಳು ಮಾತ್ರ ನನ್ನ ಕ್ಷಮಿಸಲ್ಲ. ಅಷ್ಟೇ ಅವಳಿಗೆ ನೋವು ಕೊಟ್ಬಿಟ್ಟೆ. ಈಗ ನೋಡು, ಅವಳು ಎದುರಿಗೆ ಬಂದರು, ಅವಳು ನೋಡೋಕ್ಕಾಗದೆ, ನಗೋಕ್ಕಾಗದೆ, ಅಳೋಕ್ಕಾಗದೆ, ಬಾಳೋಕ್ಕಾಗದೆ, ಸಾಯೋಕ್ಕಾಗದೆ, ಮರೆಯೋಕ್ಕಾಗದೆ. ಥೂ, ನನ್ನ ಬಾಳೆಗೆ ಇಷ್ಟು ಬೆಂಕಿ ಹಾಕ. ಅವಳು ನಂಗೆ ಲೈಫಲ್ಲಿ ಸಿಗಲ್ಲ ಕಣೋ. ಅದು ನಂಗೆ ಅವಳನ್ನ ಮರೆಯೋಕ್ಕಾಗಲ್ಲ. ಅವಳು ಸಿಗಲ್ಲ, ನಾನು ಮರೆಯಲ್ಲ. ಅವಳು ಸಿಗಲ್ಲ, ನಾನು ಮರೆಯಲ್ಲ. ಕೈ ಚಾಚಲೆ ಎಲ್ಲ ಮರೆತು ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದಲ ಮಾತು. ಅಳುತ್ತಲಿದೆ ನೆನಪೊಂದು ಕುಳಿತು. ಶರತ್, ಆ್ಯಕ್ಚುಲಿ ನಾನು ನಿಮಗೇನೋ ಹೇಳಬೇಕು. ಇವತ್ತು ನೀವು ನನ್ನ ಬರ್ತ್ಡೇ ಸಹ ಕಾಲ್ ಮಾಡಿದ್ರಲ್ಲ, ನಾನು ಆ್ಯಕ್ಚುಲಿ ಇವತ್ತು ನಾನು ಸುಳ್ಳು ಹೇಳಿಬಿಟ್ಟೆ. ಶರತ್ 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 ಏನಾಯ್ತು ಶರತ್? ಶರತ್ ಇದ್ದೇಳಿ ಶರತ್. ಶರತ್ ಏನಾಯ್ತು ಶರತ್? ಸ್ವಾತಿ,
ಶರತ್, ನನ್ನ ಬ್ಯಾಗ್, ಪರ್ಸ್, ಫೋನ್, ಟಿಕೆಟ್ ಎಲ್ಲ ಪಿಕ್ ಪಾಕೆಟ್ ಆಗೋಯ್ತು. ಥೋ, ಅಷ್ಟು ದೂರದಿಂದ ಬಂದಿದ್ದೀನಿ, ಐ ಲವ್ ಯು ಹೇಳೋದು ಬಿಟ್ಬಿಟ್ಟು ಬ್ಯಾಗು ಪಿಕ್ ಪಾಕೆಟ್ ಅಂತಿದ್ದಾಳಲ್ರಿ. ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ.